ಎಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಸುಪ್ರೀತಾ, ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ನಲ್ಲಿ ಆಯುರ್ವೇದಿಕ್ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಎಳ್ಳಿನ ಮಹತ್ವವನ್ನು ಆಯುರ್ವೇದದಲ್ಲಿ ಯಾವ ರೀತಿ ಉಲ್ಲೇಖಿಸಿದ್ದಾರೆ ಎಂದು ನೋಡೋಣ. ಇದನ್ನು ಆಯುರ್ವೇದದಲ್ಲಿ ಬಹಳ ವಿಶಿಷ್ಟವಾದ ಒಂದು ಪದಾರ್ಥ ಅಂತ ಹೇಳ್ಬೋದು. ಏಕೆಂದರೆ ಇದು ಅತ್ಯಂತ ಉಪಯೋಗಿಸುವ ಮತ್ತು ಎಲ್ಲ ಆಯುರ್ವೇದದ ಚಿಕಿತ್ಸೆಯಲ್ಲಿ ಬಳಸ್ತಾ ಇರುವ ಒಂದು ಪದಾರ್ಥ ಇದು. ಇದನ್ನು ಉಪಯೋಗಿಸುವ ಭಾಗ ಎಂದರೆ ಬೀಜ ಮತ್ತು ಎಣ್ಣೆ. ಎಳ್ಳೆಣ್ಣೆ ಅಂತೂ ಬಹಳಷ್ಟು ಉಪಯೋಗಕರವಾದ ಒಂದು ಪದಾರ್ಥ ಆಗಿದೆ. ಇದರ ಮಹತ್ವಗಳು ಅತಿ ಹೆಚ್ಚು. ಇದನ್ನು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ಉಲ್ಲೇಖಿಸಿದ್ದಾರೆ ಮತ್ತು ಇದರ ಗುಣಗಳು ಏನೆಂದರೆ, ಇದು ಸ್ವಾದದಲ್ಲಿ ಸಿಹಿ ಮತ್ತು ಸ್ನಿಗ್ಧತೆಯನ್ನು ಹೊಂದಿದೆ ಗುಣದಲ್ಲಿ, ಮತ್ತು ವೀರ್ಯದಲ್ಲಿ ಇದು ಉಷ್ಣ. ದೋಷಗಳು ಇದು ವಾಯು ದೋಷವನ್ನು ಶಮನ ಮಾಡುತ್ತದೆ. ಈ ರೀತಿಯಾಗಿ ಇದರ ವಿಶಿಷ್ಟತೆಗಳು. ಮತ್ತು ಇದರಲ್ಲಿರುವ ರಾಸಾಯನಿಕ ಅಂಶ ಎಂದರೆ ಸೆಸಾಮಿನ್ ಮತ್ತು ಸೆಸಮಿನ್ ಆಯಿಲ್. ಇದರಿಂದಾಗಿ ಇದು ಔಷಧಿ ಗುಣವನ್ನು ಹೊಂದಿದೆ. ಮತ್ತು ಬೇರೆ ರಾಸಾಯನಿಕ ಅಂಶಗಳ ಕೂಡ ಇದರಲ್ಲಿ ಇದೆ. ಲಿಪಿಡ್ಸ್ ಮತ್ತು ಪ್ರೋಟೀನ್ಸ್ ಕೂಡ ಇದರಲ್ಲಿ ಇದೆ. ಇದರ ರೋಗಜ್ಞ ಕರ್ಮಗಳು ಏನೆಂದರೆ, ಇದು ಕೇಶ ಪ್ರಭಾವವನ್ನು ಹೊಂದಿದೆ. ಅಂದರೆ ಇದು ಕೂದಲಿನ ವೃದ್ಧಿ ಮಾಡಲು ಸಹಾಯ ಮಾಡುತ್ತದೆ. ಮತ್ತು ತ್ವಚೆಯ ಗುಣವನ್ನು ಹೊಂದಿದೆ. ಅಂದರೆ ನಮ್ಮ ಚರ್ಮದ ಕಾಯಿಲೆಗಳಲ್ಲಿ ಇದನ್ನು ಬಳಸೋದ್ರಿಂದ ಮತ್ತು ಚರ್ಮದ ಕಾಯಿಲೆಗಳು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮತ್ತು ಸ್ತನ್ಯ ಜನನವನ್ನು ಮಾಡುತ್ತದೆ. ಅಂದರೆ ಬ್ರೆಸ್ಟ್ ಮಿಲ್ಕನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮತ್ತು ಇದು ವೀರ್ಯವರ್ಧನ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆ ಆಗಿರ್ಬೋದು ಅಥವಾ ಇಂಪಾರ್ಟೆನ್ಸಿ ಅಲ್ಲೂ ಕೂಡ ಇದನ್ನು ಬಳಸಬಹುದು. ಇದು ಕೇಶ ಗುಣವನ್ನು ಹೊಂದಿದೆ. ಅಂದರೆ ನಮ್ಮ ಕೂದಲನ್ನು ಬೇಗ ಬೆಳೆಯಲು ಸಹಾಯ ಮಾಡುತ್ತದೆ. ಮತ್ತು ತ್ವಚೆಯ ಗುಣವನ್ನು ಹೊಂದಿದೆ. ಅಂದರೆ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಅಥವಾ ಸ್ಕಿನ್ ಸಮಸ್ಯೆಗಳಲ್ಲಿ ಇದನ್ನು ಬಳಸ್ತೀವಿ. ಮತ್ತು ದಂತ ರೋಗದಲ್ಲಿ ಕೂಡ ಇದನ್ನು ಬಳಸ್ತೀವಿ. ಇದು ವೀರ್ಯವರ್ಧನೆಯನ್ನು ಮಾಡುತ್ತದೆ. ಮತ್ತು ಇದು ಆರ್ತವ ಜನನ ಗುಣವನ್ನು ಹೊಂದಿದೆ. ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಫಿಮೇಲ್ಸಲ್ಲಿ, ಅಂದರೆ ಹೆಂಗಸರಲ್ಲಿ ಆಗುವ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆಯಲ್ಲಿ ಕೂಡ ಇದು ಅತಿ ಹೆಚ್ಚು ಬಳಸುವಂತಹ ಒಂದು ಪದಾರ್ಥ ಆಗಿದೆ. ಯಾವ ರೀತಿಯಾಗಿ ಇದನ್ನು ಆಯುರ್ವೇದದಲ್ಲಿ ಉಲ್ಲೇಖಿಸಿದ್ದಾರೆ ಎಂದರೆ, ನಮ್ಮ ಆಯುರ್ವೇದ ಗ್ರಂಥದಲ್ಲಿ ನೀವು ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾ ಎಣ್ಣೆಗಳು ದೊರೆಯುತ್ತದೆ. ಒಂದು ಗಂಟು ನೋವು ಸಮಸ್ಯೆ ಆಗಿರ್ಬೋದು, ಹಲ್ಲು ನೋವು ಸಮಸ್ಯೆ ಆಗಿರ್ಬೋದು, ಮೈಕೈ ನೋವು ಸಮಸ್ಯೆ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಎಣ್ಣೆ ನಾವು ಕೊಡ್ತೇವೆ. ಅದರಲ್ಲಿ ನಾವು ನಮ್ಮ ಗ್ರಂಥಗಳಲ್ಲಿ ಯಾವ ಎಣ್ಣೆ ಉಲ್ಲೇಖಿಸಿಲ್ವೋ ಅದನ್ನು ನಾವು ಎಳ್ಳೆಣ್ಣೆ ಎಂದು ತಿಳಿಬೇಕು ಎಂದು ತಿಳಿಸಿದ್ದಾರೆ. ಏಕೆಂದರೆ ಇದರ ಮಹತ್ವ ಆ ರೀತಿಯಾಗಿ ಇರೋದ್ರಿಂದ. ಇದು ನಮ್ಮ ದೇಹದ ಎಣ್ಣೆ ಅಂಶ ಹಾಗೂ ಪುಷ್ಟಿಯನ್ನು, ಬಲವನ್ನು ಕೊಡೋದ್ರಿಂದ ಇದು ಅತಿ ಹೆಚ್ಚು ಪ್ರಮುಖವಾದ ಒಂದು ಪದಾರ್ಥ ಇದರ ಎಣ್ಣೆ. ಇದರ ಎಣ್ಣೆಯನ್ನು ನಾವು ಪ್ರತಿನಿತ್ಯ ಕೂಡ ಬಳಸಬಹುದು. ಅಭ್ಯಂಗಕ್ಕೆ ಬಳಸೋದ್ರಿಂದ ನಮ್ಮ ದೇಹದ ಮಸಲ್ ಸ್ಟ್ರೆಂತ್ ಆಗಲಿ, ಜಾಯಿಂಟ್ ಪೇನ್ ಸಮಸ್ಯೆ ಬರದೇ ಇರೋದಕ್ಕೆ ಸಹಾಯ ಮಾಡುತ್ತದೆ. ಮತ್ತು ಇದನ್ನು ಬಾಯಲ್ಲಿ ಕೂಡ ಗಾರ್ಗ್ಲಿಂಗ್ ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ದಂತ ರೋಗಗಳು ಬರದೇ ಇರೋದಕ್ಕೆ, ಸೆನ್ಸಿಟಿವಿಟಿ ಆಗಿರ್ಬೋದು ಅಥವಾ ನಮ್ಮ ಹುಳ್ಕಳ್ ಸಮಸ್ಯೆ ಆಗಿರ್ಬೋದು, ಅದೆಲ್ಲ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪ್ರತಿನಿತ್ಯ ಒಂದು ಬಾಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಟ್ಟು ನಾವು ಅದನ್ನು ಗಾರ್ಗಲ್ ಮಾಡಿ ಉಗಿಯೋದ್ರಿಂದ, ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ದಂತ ರೋಗಗಳು ಬರದೇ ಇರೋದಕ್ಕೆ ಸಹಾಯ ಮಾಡುತ್ತದೆ. ಮತ್ತು ಇದನ್ನು ಪೈಲ್ಸ್ ಸಮಸ್ಯೆಯಲ್ಲಿ ಕೂಡ ಇದನ್ನು ಬಳಸ್ತೇವೆ. ಕಪ್ಪು ಎಳ್ಳು ಅತಿ ಹೆಚ್ಚು ಉಪಯುಕ್ತವಾದ ಒಂದು ದ್ರವ್ಯ ಆಗಿದೆ. ಇದನ್ನು ನಾವು ಪೈಲ್ ಮಾಸ್ ಸಮಸ್ಯೆ ಅಥವಾ ಪೈಲ್ ಸಮಸ್ಯೆಯಲ್ಲಿ ಮತ್ತು ಮಧುಮೇಹಿಗಳು ಇದನ್ನು ಬಳಸೋದು ಅತಿ ಉತ್ತಮ ಅಂತ ಹೇಳ್ತಾರೆ. ಏಕೆಂದರೆ ಪೈಲ್ ಸಮಸ್ಯೆಯಲ್ಲಿ ಇದನ್ನು ಎಳ್ಳೆಣ್ಣೆಯನ್ನು ನಾವು ಪೈಲ್ ಮಾಸ್ಗೆ ಹಚ್ಚೋದ್ರಿಂದ ಅದರ ಸೈಜ್ ಮತ್ತು ನೋವು ಬೇಗ ಕಡಿಮೆ ಆಗಲು ಸಹಾಯ ಮಾಡುತ್ತೆ. ಇಲ್ಲ ಅಂದರೆ ಅದರ ಬೀಜವನ್ನು ನಾವು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದರಿಂದಾಗಿ ಬರುವ ಶಾಖವನ್ನು ನಾವು ಪೈಲ್ ಮಾಸ್ಗೆ ಪ್ರತಿನಿತ್ಯ ಅದನ್ನು ಶಾಖವನ್ನು ಕೊಡೋದ್ರಿಂದ ಬೇಗ ಪೈಲ್ ಮಾಸ್ ಕಡಿಮೆ ಆಗಿ ನೋವು ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಬೇರೆ ರೀತಿಯಾಗಿ ಎಳ್ಳೆಣ್ಣೆಯನ್ನು ಕೂಡ ಪಂಚಕರ್ಮ ಚಿಕಿತ್ಸೆಯಲ್ಲಿ ಅತಿ ಹೆಚ್ಚು ನಾವು ಆಯುರ್ವೇದದಲ್ಲಿ ಬಳಸ್ತೀವಿ. ಮತ್ತು ಇದನ್ನು ನಾವು ಪ್ರತಿನಿತ್ಯ ಅಡುಗೆಯಲ್ಲಿ ಬಳಸಿಬಿಟ್ರೆ ಅದು ಅಷ್ಟು ಒಳ್ಳೆಯದಲ್ಲ. ಏಕೆಂದರೆ ಆಚಾರ್ಯ ಚರಕ ನಮಗೆ ತಿಳಿಸಿದ್ದಾರೆ,
ಅದು ಪ್ರತಿನಿತ್ಯ ಸೇವಿಸೋದ್ರಿಂದ ಆಸ್ತಮಾ ಕಾಯಿಲೆ ಬರಬಹುದು ಎಂದು ನಮಗೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಏಕೆಂದರೆ ಇದು ಯಾವುದೇ ಪದಾರ್ಥ ಆಗಿರ್ಬೋದು ಅತಿ ಹೆಚ್ಚು ಬಳಸೋದು ಅಷ್ಟು ಉತ್ತಮ ಅಲ್ಲ. ಬಟ್ ರೋಗದಲ್ಲಿ ಮಾತ್ರ ಇದನ್ನು ನಾವು ಒಂದು ಸಮಯ ವೈದ್ಯರ ಹೇಳುವಷ್ಟು ಸಮಯ ಬಳಸೋದ್ರಿಂದ ಅದರ ಒಳ್ಳೆಯ ಪ್ರಭಾವವನ್ನು ನಾವು ಕಂಡಬಹುದು. ಈ ರೀತಿಯಾಗಿ ಎಳ್ಳೆಣ್ಣೆ ಬಗ್ಗೆ ಅತಿ ಹೆಚ್ಚು ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖಿಸಿದ್ದಾರೆ. ಗಾಯ ವಾಸಿಯಾಗಲು ಕೂಡ ಎಳ್ಳೆಣ್ಣೆ ಅತಿ ಹೆಚ್ಚು ಉಪಯುಕ್ತವಾದ ಒಂದು ಪದಾರ್ಥ ಆಗಿದೆ. ಎಳ್ಳೆಣ್ಣೆಯನ್ನು ಅದರ ಜೊತೆ ನಾವು ಎಳ್ಳು ಪುಡಿಯನ್ನು ಸೇರಿಸಿ ಗಾಯ ಆಗಿರೋ ಜಾಗದಲ್ಲಿ ಹಚ್ಚೋದ್ರಿಂದ ಗಾಯ ಬೇಗ ವಾಸಿಯಾಗುತ್ತದೆ. ಮತ್ತು ಇದರ ಬೇರೆ ಗುಣಗಳು ಆಗಲೇ ತಿಳಿಸಿದ ಹಾಗೆ ಕೇಶ್ಯ, ಇದನ್ನು ಯಾವ ರೀತಿಯಾಗಿ ಕೇಶ್ಯ ಇಫೆಕ್ಟನ್ನು ನಾವು ಪಡಿಬೇಕು ಎಂದರೆ ನಾವು ಹರಳೆಣ್ಣೆ ಜೊತೆ ಎಳ್ಳೆಣ್ಣೆಯನ್ನು ಮಿಕ್ಸ್ ಮಾಡಿ ಒಂದು ಚೂರು ಬೆಚ್ಚಗೆ ಮಾಡಿಕೊಂಡು ಅದನ್ನು ನಾವು ತಲೆ ಕೂದಲಿಗೆ ಪ್ರತಿನಿತ್ಯ ಹಚ್ಚೋದ್ರಿಂದ ನಮ್ಮ ತಲೆ ಕೂದಲು ಬೇಗ ಬೆಳೆದು ಮತ್ತು ಹೊಟ್ಟು ಸಮಸ್ಯೆ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಇದನ್ನು ಅಭ್ಯಂಗದಲ್ಲೂ ಕೂಡ ಪ್ರತಿನಿತ್ಯ ಬಳಸಬಹುದು. ಏಕೆಂದರೆ ಇದು ತ್ವಚೆ ಗುಣವನ್ನು ಹೊಂದಿದೆ ಮತ್ತು ನಮ್ಮ ಸ್ಕಿನ್ನಿನ ಎಣ್ಣೆ ಅಂಶವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಆ ರೀತಿ ಹೇಗೆ ಬಳಸಬೇಕು ಅಂದರೆ ನಾವು ಪ್ರತಿನಿತ್ಯ ಒಂದು ಚೂರು ಬೆಚ್ಚಗೆ ಮಾಡಿಕೊಂಡು ಉಗುರು ಬೆಚ್ಚ ಮಾಡಿಕೊಂಡು ಇದನ್ನು ನಾವು ಫೇಸ್ ಮಸಾಜ್ಗೆ ಅಥವಾ ಕೈಕಾಲು ಪಾದ ಎಲ್ಲದಕ್ಕೂ ಹಚ್ಚೋದ್ರಿಂದ ಇದು ತ್ವಚೆ ಗುಣವನ್ನು ಇಫೆಕ್ಟನ್ನು ನಾವು ಕಂಡಬಹುದು. ಇದರ ಗುಣಗಳು ಯಾವ ರೀತಿಯಾಗಿ ಚೇಂಜ್ ಆಗುತ್ತದೆ ಅಂದರೆ ಬದಲಾವಣೆ ಆಗುತ್ತದೆ ಎಂದರೆ ನಾವು ಎಳ್ಳನ್ನು ಹುರಿದು ತಗೊಳ್ಳೋದ್ರಿಂದ ವಾಯು ಸಮಸ್ಯೆಗಳು ಕಡಿಮೆ ಆಗುತ್ತದೆ. ಮತ್ತು ನೀರಿನಲ್ಲಿ ನೆನೆಸಿ ಅದನ್ನು ತಗೊಳ್ಳೋದ್ರಿಂದ ಕಫ ವೃದ್ಧಿ ಆಗುತ್ತದೆ ಎಂದು ಆಯುರ್ವೇದದಲ್ಲಿ ತಿಳಿಸಿದ್ದಾರೆ. ಮತ್ತು ನಮಗೆ ಮುಟ್ಟು ಆಗದೇ ಇರೋರು ಅಂದರೆ ಇವಾಗ ಸ್ಕಿಪ್ ಆಗ್ತಾ ಇರತ್ತೆ, ಒಂದು ತಿಂಗಳು ಮುಟ್ಟಾಗ್ತಾರೆ ಮತ್ತು 2ನೇ ತಿಂಗಳು ಆಗಲ್ಲ, ಆವಾಗ ನಾವು ಎಳ್ಳುಂಡೆಯನ್ನು ಬಳಸೋದ್ರಿಂದ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎಳ್ಳುಂಡೆಯನ್ನು 7 ಡೇಸ್ 7 ದಿವಸ ಪ್ರತಿನಿತ್ಯ ಸೇವಿಸಬೇಕು ಮುಟ್ಟು ಆಗದೇ ಇರೋರು. ಆವಾಗ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಡಿಮೆ ಆಗಲು ಸಹಾಯ ಮಾಡುತ್ತದೆ. ಮತ್ತು ಇದನ್ನು ದಂತರೋಗಗಳಲ್ಲೂ ಕೂಡ ನಾವು ಅತಿ ಹೆಚ್ಚು ಬಳಸ್ತೇವೆ.